ಈರುಳ್ಳಿ ಪಲಾವ್ಗೆ ರುಬ್ಕೊಳ್ಳೋಕ್ಕೆ ಕಾಯಿ, ಒಂದು 7-8 ಬೆಳ್ಳುಳ್ಳಿ ಹೆಸರುಗಳು, ಒಂದು 3-4 ಲವಂಗ, ಚಕ್ಕೆ ಒಂದು ಪೀಸು, ಚಕ್ಕೆ, ಶುಂಠಿ ಸ್ವಲ್ಪ, ಹಸಿಮೆಣಸಿನಕಾಯಿ ಒಂದು 20-25, 2 ಪಾವ್ ಅಕ್ಕಿಗೆ ಇದು ಹಾಕಿ ಮಾಡ್ತಾ ಇರೋದು ನಾನು. ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಇದು ಈರುಳ್ಳಿ ಪಲಾವ್ ಅಲ್ವಾ? ಈರುಳ್ಳಿ ಪಲಾವ್ಗೆ ರುಬ್ಕೋತಾ ಇರೋದು ಇದು ಮಸಾಲೆ. ಮತ್ತೆ ಪುದೀನ ಒಂದು ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು. ಇಷ್ಟನ್ನು ರುಬ್ಕೊಂಡು ಬರಬೇಕು, ರುಬ್ಬಿಟ್ಕೋಬೇಕು. ಫಸ್ಟ್ ಅಕ್ಕಿನ ತೊಳೆದು ಬಸೆ ಹಾಕಿ ಇಟ್ಕೋಬೇಕು. ಈ ಬಸೆ ಹಾಕಿರೋ ಅಕ್ಕಿನ ಹುರಿಬೇಕು. ಹುರಿಯೋದನ್ನು ಈಗ ತೋರಿಸ್ತೀನಿ ನಾನು. ಬಸೆ ಹಾಕ್ಕೊಂಡ್ರೆ ಅಕ್ಕಿನ ಬಾಂಡ್ಲಿಗೆ ಹಾಕ್ಕೊಂಡು ಹುರ್ಕೋಬೇಕು. ಕೆಂಪು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಇನ್ನೊಂದು ಕಡೆ ಕುಕ್ಕರ್ ಇಟ್ಕೋತಾ ಇದ್ದೀನಿ. ಇದರಲ್ಲಿ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಒಂದು 3 ಈರುಳ್ಳಿ, 3-4 ಈರುಳ್ಳಿ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೆಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ನೋಡಿ, ಈರುಳ್ಳಿ ಹಿಂಗೆ ಹೆಚ್ಚಿಟ್ಕೋಬೇಕು, ಹಿಂಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು. ಈ ಥರ ಹಿಂಗೆ ಹೆಚ್ಚಿಟ್ಕೋಬೇಕು ಈರುಳ್ಳಿನ. ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಇದು ಕೆಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಈರುಳ್ಳಿ ಪಲಾವ್ಗೆ ಈರುಳ್ಳಿನೇ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಒಂದು 3-4 ಈರುಳ್ಳಿ ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡು. ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು. ನಾನು ತುಪ್ಪ ಹಾಕಲಿಲ್ಲ, ಆಮೇಲೆ ಹಾಕ್ತೀನಿ ಲಾಸ್ಟಲ್ಲಿ. ಇಲ್ಲಿ ತುಪ್ಪನೂ 1 ಸ್ಪೂನು ಹಾಕ್ಕೊಂಡ್ರೆ ಇದಕ್ಕೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ಹುರಿಯೋಕ್ಕೆ ಎಣ್ಣೆ ಜೊತೆಗೆ 1-2 ಸ್ಪೂನ್ ತುಪ್ಪ. ಈರುಳ್ಳಿ ಬ್ರೌನ್ ಕಲರ್ ಬರೋದು ಹೇಳಿದ್ದೀನಲ್ಲ. ಈರುಳ್ಳಿ ಇದಕ್ಕೆ ಬಂದಮೇಲೆ ಉಪ್ಪು 1-2 ಸ್ಪೂನು ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಈ ಬಣ್ಣ ಬಂದ ತಕ್ಷಣ, ಇಷ್ಟು ಫ್ರೈ ಆದ ತಕ್ಷಣ ಬಟಾಣಿನ ಹಾಕ್ಕೋಬೇಕು. ನೋಡಿ, ಬಟಾಣಿ ಹಾಕ್ತಾಯಿದ್ದೀನಿ. ಇದು 1 ಕಪ್ ಬಟಾಣಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಬಟಾಣಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅಕ್ಕಿ ಈ ಇಷ್ಟು ಕಂದು ಬಣ್ಣ ಬಂದರೆ ಸಾಕು. ಆರಿಸ್ಕೊಂಬಿಡಿ. ಆಮೇಲೆ ಬಟಾಣಿ ಜೊತೆಗೆ ಈ ಈರುಳ್ಳಿ ಬಟಾಣಿ ಏನೇನು ಹಾಕಿದ್ದೀವೋ ಅದ್ರ ಜೊತೆ ಅಕ್ಕಿನೂ ಹಾಕಿ ಮಸಾಲೆ ಹಾಕಿ ಕೂಗಕ್ಕೆ ಇಡಬೇಕು. ಬಿಸ್ಲಾಗಿಲ್ಲ. ಈರುಳ್ಳಿ ಬಟಾಣಿ ಇಷ್ಟಾದಮೇಲೆ ಹುರಿದಿರೋ ಅಕ್ಕಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಹುರಿದಿರೋ ಅಕ್ಕಿನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಹುರಿದಿರೋ ಅಕ್ಕಿನ ಇದಕ್ಕೆ ಹಾಕಿದ್ದೀವಿ.
ನೋಡ್ತಾ ಇದ್ದೀರಾ, ಹುರಿದಿರೋ ಅಕ್ಕಿನ ಹಾಕಿ ಹ್ಞೂ ಈ ಈರುಳ್ಳಿ ಬಟಾಣಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಹುರಿದು ಮಾಡೋದ್ರಿಂದ ಚೆನ್ನಾಗಿರುತ್ತಾ? ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿ ಬೇರೆನೇ ಬರುತ್ತೆ. ಮಾಮೂಲು ನಾವು ಪಲಾವ್ಗಳಿಗೆ ಹಂಗಂಗೆ ಹಾಕ್ತೀವಿ. ಹ್ಞೂ ಇದು ಈರುಳ್ಳಿ ಬಟಾಣಿ ಪಲಾವ್ ಅಂದರೆ ಅಕ್ಕಿ ಹುರಿಯೋದೇ ಇದರಲ್ಲೇ ಒಂದು ವಿಶೇಷ. ಅಕ್ಕಿ ಹುರ್ಕೊಂಡು ಮಾಡಿಕೊಂಡ್ರೆ ಹ್ಞೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಂ ಹಾಕ್ತಾ ಇದ್ದೀನಿ. ಓಕೆ. ರುಬ್ಬಿರೋ ಕೊತ್ತಂಬರಿ ಮಿಶ್ರಣ, ಪುದೀನ ಎಲ್ಲ ಮಾಡಿದ್ರೆ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಹೇಳಿ ಕಲಿಸ್ಬೇಕು. ಈ ಮಸಾಲೆ ಎಲ್ಲ ಹಾಕ್ಕೊಂಡು ಇದ್ರ ಜೊತೆ ಕಲಿಸ್ಕೋಬೇಕು. ಎರಡು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಎರಡು ಟೊಮೆಟೊನು ಇದ್ರ ಜೊತೆಗೆ ರುಬ್ಬಿ ಹಾಕ್ಕೋಬೇಕು. ಟೊಮೆಟೊ ಪ್ಯೂರಿ. ಟೊಮೆಟೊ ಪ್ಯೂರಿ ಇಲ್ಲಾಂದರೆ ರುಬ್ಬೇಕಾದ್ರೂ ಹಾಕ್ಕೋಬೋದು, ಹಿಂಗಾದ್ರೂ ಹಾಕ್ಕೋಬೋದು, ಎರಡು ಥರನೂ ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೋಬೇಕಾ? ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದಕ್ಕೆ 2 ಲೋಟ ನೀರು, ಮಾಮೂಲು ನೀರು ಇವಾಗ ಹಾಕ್ತೀನಿ. ಒಂದಕ್ಕೆ 2 ಲೋಟ ನೀರು ಹಾಕಿ 2 ವಿಸಿಲು ಓಕೆ. 2 ಪಾವು ಅಕ್ಕಿ ಹಾಕಿದ್ದೀನಿ. ಇದಕ್ಕೆ 4 ಗ್ಲಾಸು ನೀರು ಹಾಕ್ಕೋಬೇಕು. 4 ಪಾವು ಅಥವಾ ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ತಾರೆ ಅದಕ್ಕೆ 4. ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು, ಆಗಲೇ ನಾನು ಈರುಳ್ಳಿಗೆ ಉಪ್ಪು ಹಾಕಿದ್ದೆ 2 ಸ್ಪೂನು. ನೀವು ರುಚಿ ನೋಡ್ಕೊಂಡು ಉಪ್ಪು ಬೇಕಿದ್ರೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಬಗ್ಗೆ. ಕುಕ್ಕರ್ನ ಮುಚ್ಚಿ ಇದೆಲ್ಲ ಹಾಕಿ ಮಿಶ್ರಣ ಆದಮೇಲೆ ಕುಕ್ಕರ್ನ ಮುಚ್ಚಿ ಗೊತ್ತಾಗ್ತದೆ. ವಿಸಿಲ್ ಹಾಕ್ತಾ ಇದ್ದೀನಿ. 2 ವಿಸಿಲ್ ಬಂದರೆ ಸಾಕು, ಬಟಾಣಿ ಈರುಳ್ಳಿ ಪಲಾವ್ ರೆಡಿ ಆಗುತ್ತೆ. ಇದನ್ನೆಲ್ಲ ಒಂದ್ಸತಿ ಆದಮೇಲೆ ಹೀಗೆ ಮಿಶ್ರಣ ಮಾಡ್ಕೋಬೇಕು. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.